ನಮಸ್ಕಾರ ಗೋವಿಂದಪ್ಪನವ್ರೆ. ಮತ್ತೆ ಆರಾಮಿದ್ದೀರಾ? ಆರಾಮಿದ್ದೀವಿ ಸರ್. ನಾ ಹೇಳಿದ ಕೆಲಸ ಎಲ್ಲ ಗೊತ್ತಾಯ್ತಲ್ಲ? ಹೌದು ಸರ್, ಅರ್ಜೆಂಟಾಗಿ ಬರ್ಬೇಕಂತ ಹೇಳಿದ್ರಂತ, ಅದಕ್ಕಾಗಿ ನಾನೇ ಭೇಟಿ ಆಗೋಣ ಅಂತ ಬಂದಿದ್ದೇನೆ ಸರ್. ಹೌದು. ಏನಂತ ಅರ್ಜೆಂಟ್? ಇವತ್ತು ನನ್ನ ಮಗಳ ನಿಶ್ಚಯ ಕಾರ್ಯಕ್ರಮ, ಅದಕ್ಕಾಗಿ ನನ್ನ ಮಗಳ ನಿಶ್ಚಯಕ್ಕೋಸ್ಕರ ಊರಲ್ಲಿರೋ ಯಾವ ಹಿರಿಯರನ್ನ ಕರಿಬೇಕು, ಯಾವ ಕೆಲಸ ಕೈಗೊಳ್ಳಬೇಕು ಅಂತ ಸಲಹೆಗೋಸ್ಕರ ನಿಮ್ಗೆ ಕಳಿಸಿದ್ದೀನಿ. ಹೇ ಎಂಥ ಒಳ್ಳೆ ವಿಚಾರ ಸರ್. ನೀರಿನಕ್ಕಿಂತ ರಕ್ತ ಸಂಬಂಧ ಅನ್ನೋದು ದೊಡ್ಡ ರೀ ಸರ್. ಈಗಿನ ಕಾಲದಾಗ ರಕ್ತ ಸಂಬಂಧ ಅನ್ನೋದು ದೊಡ್ಡದು ರೀ ಸರ್, ದೊಡ್ಡದು. ಅಲ್ಲ, ವರ ಯಾರು ಅಂತ ಕೇಳಿಲ್ಲ. ಅಂದ್ರೆ ವರ ಯಾರಂತ ಹೇಳಿಲ್ಲ ಸರ್. ವರ ಬೇರೆ ಯಾರು ಅಲ್ರಿ, ನನ್ನ ತಂಗಿ ಪದ್ಮಾವತಿಯ ಮಗ. ಯಾಕಂದ್ರೆ ನನ್ನ ತಂಗಿ ಸಾಯು ಮುಂದೆ ನನ್ನಿಂದ ವಸನ ತೆಗೆದುಕೊಂಡು ಸತ್ತಳು ನೋಡಣ್ಣ. ನಾನಂತರೂ ಬಡಬಿ, ನನ್ನ ಗಂಡ ಮುಂಚೆನೇ ಸತ್ತು ಹೋಗಿದ್ದಾನೆ. ನಾನು ಸತ್ತ ಮೇಲೆ ನನ್ನ ಮಗ ತಬ್ಲಿ ಆಗ್ತಾನೆ. ಅದಕ್ಕೋಸ್ಕರ ನಾನು ಸತ್ತ ಮೇಲೆ ನನ್ನ ಮಗನನ್ನು ದತ್ತು ತೆಗೆದುಕೊಂಡು ಅವನಿಗೆ ಶಾಲೆ ಕಲಿಸಿ ನಿನ್ನ ಮಗಳನ್ನೇ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನನ್ನಿಂದ ವಚನ ತೆಗೆದುಕೊಂಡ್ಳು. ನನ್ನ ತಂಗಿ ಆಸೆ ಹಂಗ ನನ್ನ ಅಳಿಯ ಮಂಜು ನನ್ನ ಮನೆಯಲ್ಲಿ ಕರ್ಕೊಂಡು ಬಂದು ಅವನಿಗೆ ಚೆನ್ನಾಗಿ ಶಾಲೆ ಕಲಿಸಿ ಒಳ್ಳೆ ವಿದ್ಯಾವಂತನಾಗಿ ಮಾಡಿ ಈಗ ಮಿಲ್ಟ್ರಿ ಕಳಿಸಿದ್ದೀನಿ. ಮಿಲ್ಟ್ರಿಯಲ್ಲಿ ಈಗ ಅವನು ದೊಡ್ಡ ಆಫೀಸರ್ ಆಗಿದ್ದಾನೆ. ಅದಕ್ಕೋಸ್ಕರ ಹೇಗೂ ರಜೆಗೋಸ್ಕರ 4 ದಿವಸ ಊರಿಗೆ ಬಂದಾನ. ಇದೇ ಸಂದರ್ಭದಾಗ ನಿಶ್ಚಯ ಕಾರ್ಯ ಮಾಡಿ ಮದುವೆ ದಿನಾಂಕವನ್ನು ಗೊತ್ತು ಮಾಡಬೇಕು ಅಂತ ನನ್ನ ವಿಚಾರ. ಎಂಥ ಒಳ್ಳೆ ವಿಚಾರ ಸರ್. ಈಗಿನ ಕಾಲದಾಗ ನೀರಿನಕ್ಕಿಂತ ರಕ್ತ ಸಂಬಂಧ ಅನ್ನೋದು ದೊಡ್ಡದು ಸರ್. ರಕ್ತ ಸಂಬಂಧ ಅನ್ನೋದು ದೊಡ್ಡದು. ಈಗಿನ ಕಾಲದಾಗ ರಕ್ತ ಸಂಬಂಧ ಅನ್ನೋದು ದೊಡ್ಡದು ಸರ್, ದೊಡ್ಡದು. ಹೌದು. ನೋಡ್ರಿಪ್ಪ, ಭಾರತಿ ಭಾರತಿ ನೋಡಮ್ಮ, ಯಾರು ಬಂದಾರೆ? ಗೋವಿಂದಪ್ಪನವ್ರು ಬಂದಾರೆ. ಒಂದೆರಡು ಕಪ್ ಕಾಫಿ. ನಮಸ್ತೆ ಅಂಕಲ್. ಅಂದರೆ ಸರ್, ನಿಮ್ಮ ಮಗಳ ಸಾಲಿ ಎಲ್ಲಿ ತನಕ ಕಲ್ತಾಳ್ರಿ ಸರ್? ನೋಡ್ರಿಪ್ಪ, ನನ್ನ ಮಗಳದು ಈ ವರ್ಷ BA ಮುಗಿದೈತಿ. ಅದಕ್ಕೋಸ್ಕರ ನನ್ನ ಮಗಳ ತಲೆ ಮೇಲೆ ಅಕ್ಷತೆ ಹಾಕಿಕೊಟ್ರೆ ತಂದೆಯಾಗಿ ನನ್ನ ಜವಾಬ್ದಾರಿ ಕಳ್ತೋಗ್ಬಿಡುತ್ತೆ. ನೋಡಮ್ಮ ಭಾರತಿ, ನಿಮ್ಮ ಸೋದರ ಮಾವನ ಒಂದು ಸ್ವಲ್ಪ ಕರಿತೇನ ಮಾವನ ಸ್ವಲ್ಪ ನೋಡಬೇಕಾಗೈತೆ. ಅಯ್ಯೋ ಅಂಕಲ್, ಅವ್ರನ್ನ ನಾನು ಕರೆಯೋದಾ? ನಂಗೆ ನಾಚಿಕೆ ಆಗತ್ತೆ, ನೀವೇ ಕರೀರಿ. ಸರಿ ನಮ್ಮ, ನಾನೇ ಕರಿತೀನಿ. ಮಂಜು 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 ಬಂದೆ ಮಾಮಾಜಿ. ಮಂಜು, ಇವರು ಗೋವಿಂದಪ್ಪನವರು ಅಂತ ನಮ್ಮ ಮನೆ ಹಿತೈಷಿಗಳು. ನಮಸ್ಕಾರ ಯಜಮಾನ್ರಿಗೆ. ಎದ್ದು ಹೇಳಪ್ಪ, ಎದ್ದು ಹೇಳು. ಎಂತ ಈಗಿನ ಕಾಲದಾಗ ಹುಡುಗರು ನೋಡಿದರೆ ದುನಿಯಾ ಚಟವನ್ನು ಕಲ್ತಿದ್ದಾರೆ. ಆದರೆ ಇಂಥ ಒಳ್ಳೆ ಹುಡುಗನ ಪಡೆದಿದ್ದು ನೀವು 7 ಜನ್ಮದ ಪುಣ್ಯ ಮಾಡಿರಿ ಸರ್. 7 ಜನ್ಮದ ಪುಣ್ಯ ಮಾಡಿರಿ. ಇಂಥ ಕಾಲದಾಗ ಹುಡುಗರು ಸಿಗೋದು ದೊಡ್ಡ ಪುಣ್ಯ ರೀ ಸರ್, ದೊಡ್ಡ ಪುಣ್ಯ. ಏಟ ಅಲ್ಲಿ ನಿಮ್ಮ ತಂಗಿ ಮಗನ ಅನ್ನೋದು ರಕ್ತ ಸಂಬಂಧ ರೀ ಸರ್, ರಕ್ತ ಸಂಬಂಧ ಅನ್ನೋದು. ಹೌದ್ರಿ. ಭಾರತಿ, ಇವತ್ತು ನಿನ್ನ ನಿಶ್ಚಯ ಕಾರ್ಯಕ್ರಮ, ಅದಕ್ಕೋಸ್ಕರ ಊರಲ್ಲಿರುವ ಹಿರಿಯರಿಗೆ ಹೇಳಿ ಬರಬೇಕು ಅಂತ ವಿಚಾರ ಮಾಡೀನಿ. ಹಾಗೇ ನಿನ್ನ ಗೆಳತಿಗೆ ಹೇಳಿ ಬರಮ್ಮ. ಮಂಜು, ನೀನು ನಿನ್ನ ಸ್ನೇಹಿತರಿಗೆ ಹೇಳಿಬಿಟ್ಟು ಬರಪ್ಪ. ಇವತ್ತು ನಿನ್ನ ನಿಶ್ಚಯ ಕಾರ್ಯಕ್ರಮ. ಯಾಕಂದರೆ ನೀನು ಹೇಳಿ ಕೇಳಿ ಮಿಲಿಟ್ರಿಯಲ್ಲಿರೋನು, ನಿನಗೆ ರಜಾ ಸಿಗೋದೇ ಅಪರೂಪ. ಇದೇ ಸಂದರ್ಭದಾಗ ನಿನ್ನ ಮತ್ತು ನನ್ನ ಮಗಳ ನಿಶ್ಚಯ ಕಾರ್ಯಕ್ರಮ ಮಾಡಿ ಮದುವೆ ದಿನಾಂಕನ ಗೊತ್ತು ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ. ನೀವು ಹೇಗಂತೀರೋ ಹಾಗೆ ಆಗಲಿ ಮಮ್ಮ. ಸರಿ ಗೋವಿಂದಪ್ಪನವ್ರೆ, ನಡಿ ಹೋಗಿ ಬರೋಣ. ನೋಡ್ರಿ ಸರ್. ಮಾಮಾಜಿ ಬನ್ನಿ. ಏನು ಭಾರತಿ, ಅಲ್ಲ, ಊಟ ಮಾಡ್ಕೊಂಡು ಹೋಗ್ಬೋದಿತ್ತಲ್ಲ. ಊಟ ಗೀಟ ಈಗ ಬೇಡ, ನಾನು ಬೇಗ ಹೋಗಿ ನನ್ನ ಸ್ನೇಹಿತರಿಗೆಲ್ಲ ಈ ವಿಷಯ ತಿಳಿಸ್ಬರ್ಬೇಕು. ಬರ್ತೀನಿ. ಮಾಮಾ, ಮಂಜು ಮಾಮಾ. ಏನೇ
ಏನಿಲ್ಲ ಮಾಮ, ನೀನು ಬೆಂಗಳೂರಿಂದ ಈ ಹಳ್ಳಿಗೆ ಬರೋದೇ ಅಪರೂಪ. ಅದು ಬಂದರೂ 4 ದಿವಸ ಕೂಡ ಇರಲ್ಲ ಅಂತ ಹೇಳ್ತಿದ್ದೀರಲ್ಲ. ನಾನು ನಿಮ್ಮ ಜೊತೆಗೆ 4-6 ತಾಸು ಒಟ್ಟಿಗೆ ಕೂತ್ಕೊಂಡು ಒಬ್ಬಂಟಿ ಆಗಿ ಮಾತಾಡಬೇಕಂತ ಬಹುದಿನದ ಬಯಕೆ ಇದೆ ನನಗೆ. ನೋಡಿ, ಇವತ್ತು ಮನೆಯಲ್ಲಿ ಯಾರೂ ಇಲ್ಲ, ಅದಕ್ಕೆ ಸ್ವಲ್ಪ ಕೂತ್ಕೋಬೋದಲ್ವಾ? ಭಾರತಿ, ಕುಳಿತುಕೊಂಡು ಮಾತನಾಡುವಷ್ಟು ಸಮಯ ಇಂದು ನನಗಿಲ್ಲ. ಇನ್ನು ಮುಂದೆ ಹೇಗಿದ್ರು ನನ್ನ ಜೊತೆಲೇ ಇರ್ತೀಯ. ಕುಳಿತುಕೊಳ್ಳುವಂತೆ, ಸಾಕಷ್ಟು ಮಾತನಾಡುವಂತೆ. ನಾನೀಗ ಹೋಗಿ ಬರ್ತೇನೆ. ಮಾಮ ಅಂದ್ರೆ ಇವತ್ತು ನನ್ನ ಮಾತಿಗೆ ಮಾನ್ಯತೆನೇ ಇಲ್ವಾ? ಛೇ, ಹಾಗೇನಿಲ್ಲ. ನೋಡಿ ಭಾರತಿ, ಅನಿರೀಕ್ಷಿತವಾಗಿ ಇಂದು ನಾವಿಬ್ಬರು ಏಕಾಂಗಿಯಾಗಿದ್ದೀವಿ. ಮದುವೆಗಿಂತ ಮುಂಚೆ ಒಂದು ಮಾತು ಹೇಳಬೇಕೆಂಬ ಆಸೆ. ಅಯ್ಯೋ ಕೇಳಿ ಮಾವ, ನಿಮ್ಮ ಪ್ರತಿಯೊಂದು ಮಾತಿಗೂ ನಾನು ಮನಸ್ಸು ಬಿಚ್ಚಿ ಮಾತಾಡ್ತೀನಿ. ನನ್ನ ಹತ್ರ ಮಾತಾಡೋದಕ್ಕೆ ಸಂಕೋಚ ಬೇಡ, ಯಾಕಂದ್ರೆ ನಾನೇನು ಬೇರೆಯವಳ. ಎಷ್ಟಾಗ್ಲಿ ನನಗೆ ಗೊತ್ತು ಭಾರತಿ. ನೋಡು, ನಾನು ಹೀಗೆ ಕೇಳುವನೆಂದು ನಿನ್ನ ಮನಸ್ಸಿಗೆ ಬೇಜಾರು ಮಾಡ್ಕೋಬಾರ್ದು. ಬೇಜಾರು ಮಾಡ್ಕೊಳ್ಳಲ್ಲ, ನಾನು ಅಳಲ್ಲ. ಆಯ್ತು, ನನಗೆ ಗೊತ್ತು. ಕೋಪನೂ ಮಾಡ್ಕೊಳ್ಳಲ್ಲ. ಅಯ್ಯೋ, ನಾನು ಸಿಟ್ಟು ಮಾಡ್ಕೊಳ್ಳಲ್ಲ. ಆಯ್ತು ಅಂತ ಹೇಳಿದ್ನಲ್ಲ. ಭಾರತಿ, ನಾನು ನನ್ನ ಹೆತ್ತವರನ್ನ ಕಳೆದುಕೊಂಡ ಮೇಲೆ ಅನಾಥನಾಗಿ ಬೀದಿಯ ಮೇಲೆ ಬದುಕಬೇಕಾದವನು. ನಿಮ್ಮ ತಂದೆಯವರು ಕೊಟ್ಟ ಆಶ್ರಯದಲ್ಲಿ ಬೆಳೆದು ದೊಡ್ಡವನಾದೆ. ಈಗ ಅವರ ಋಣ ಮುಟ್ಟಿಸುವ ಭಾರ ನನ್ನ ಪಾಲಿಗೆ ಬಂದಿದೆ. ನಮ್ಮಿಬ್ಬರ ಮದುವೆ ಮಾಡಲು ನಿರ್ಧಾರ ಮಾಡಿದ್ದಾರೆ. ಈ ವಿಷಯದಲ್ಲಿ ನನ್ನ ಅಭಿಪ್ರಾಯ ಎಷ್ಟು ಮುಖ್ಯವಾಗಿದೆಯೋ ಅಷ್ಟೇ ನಿನ್ನ ಅಭಿಪ್ರಾಯ ಕೂಡ ಮುಖ್ಯವಾಗಿದೆ. ಭಾರತಿ, ನಾನಂತೂ ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ. ನೀನು ಕೂಡ ನನ್ನನ್ನು ಮನಸಾರೆ ಪ್ರೀತಿಸ್ತಾ ಇದ್ದೀಯಾ ಭಾರತಿ? ಸಂಕೋಚ ಪಡದೆ ಹೇಳ್ಬಾಯ್ತೆ. ಇಲ್ಲ, ನಿಮ್ಮ ಮುಂದೆ ನಿಜ ಹೇಳ್ತಿದ್ದೀನಿ ಮಾವ. ಈ ನನ್ನ ಹೃದಯ ಮಲ್ಲಿಗೆ ಯಾವಾಗ ಹೂವಾಗಿ ಅರಳಿತು, ಈ ಹೂವಿನ ಮಕರಂದ ಏರುವ ದುಂಬಿ ದೇವರು ನೀವು ಅಂತ ತಿಳ್ಕೊಂಡು ಮಾನಸಿಕವಾಗಿ ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೀನಿ. ಅಷ್ಟೇ ಅಲ್ಲ, ಈ ಜೀವ ಇರುವುದೇ ನಿಮಗಾಗಿ. ಈ ಜೀವನದಲ್ಲಿ ಮದುವೆ ಆದರೆ ನಿಮ್ಮನ್ನೇ ಆಗಬೇಕು ಅಂತ ದೃಢ ನಿರ್ಧಾರ ಕೂಡ ಮಾಡಿದ್ದೀನಿ. ಬದುಕಿದ್ರೆ ನಿಮ್ಮ ಜೊತೆನೇ ಬದುಕಬೇಕು, ಸತ್ರ ನಿಮ್ಮ ಜೊತೆಗೆ ಸಾಯಬೇಕು ಅಂತ ನಾನು ಗಟ್ಟಿ ನಿರ್ಧಾರ ಮಾಡಿದ್ದೀನಿ. ಈ ಮಾತು ನಿಮ್ಮ ಎದ್ದೇಳು ಭಾರತಿ. ನೀನು ಎಷ್ಟೊಂದು ಒಳ್ಳೆ ಹುಡುಗಿ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಭಾರತಿ. ನಾನು ಇದನ್ನೆಲ್ಲ ನಿನಗೆ ಏಕೆ ಹೇಳಿದ್ದೀನಿ ಗೊತ್ತಾ? ನೋಡು ಭಾರತಿ, ನೀನು ವಯಸ್ಸಿಗೆ ಬಂದ ಹೆಣ್ಣು, ಮೇಲಾಗಿ ವಿದ್ಯಾವಂತಳು. ಅಷ್ಟೇ ಅಲ್ಲದೆ ನೀನು ಸುಶಿಕ್ಷಿತಳು. ನಿನ್ನ ಆಸೆ ಆಕಾಂಕ್ಷೆಗಳಿಗೆ ನಾನು ಅಡ್ಡಿ ಆಗಬಾರ್ದು ಅಂತ ನಿನ್ನ ಈ ಮಾತು ಕೇಳಿದನೇ ಹೊರತು ನಿನ್ನ ಮನ ನೋಯಿಸಲು ಖಂಡಿತ ಅಲ್ಲ ಭಾರತಿ. ಮಾವ, ನಿಮ್ಮ ಮನಸ್ಸಿಗೆ ಯಾವತ್ತಾದ್ರೂ ನಾನು ನೋವಾಗೋ ಹಾಗೆ ನಡ್ಕೊಂಡಿದ್ದೀನಾ? ಛೇ, ಇಲ್ಲ. ತುಂಬಾ ಪ್ರೀತಿ ಗೌರವದಿಂದ ಕಂಡಿರ್ವಿ ಭಾರತಿ. ನಾನು ಕೂಡ ಅಷ್ಟೇ. ನಿನಗೆ ಯಾವ ಜನ್ಮದಲ್ಲಿಯೂ ಅದ್ಯಾವ ತೊಂದರೆಯೂ ಆಗದಂತೆ ನೋಡಿಕೊಳ್ಳುವೆನೆಂಬ ಭರವಸೆ ನೀಡಬಲ್ಲೆ. ಮಾಮ, ಈ ಮಾತು ಸತ್ಯ ಹೇಳ್ತಿದ್ದೀರಾ? ಅಬ್ಬಾ, ನಿಮ್ಮ ಮಾತು ಕೇಳಿ ನನಗೆ ಬಹಳ ಖುಷಿ ಆಯಿತು. ಈ ನನ್ನ ಕನಸು ನನಸಾದಷ್ಟೇ ನನಗೆ ಆನಂದವಾಗ್ತಾ ಇದೆ. ಮಾವ, ನಿಮ್ಮನ್ನ ಬಹಳ ಪ್ರೀತಿಯಿಂದ ನೋಡ್ಕೋತೀನಿ. ನಿಮ್ಮ ಕೂದಲ ಎಳೆಗೆ ನೋವಾಗದಂತೆ ನಿಮ್ಮ ಹೆಂಡತಿಯಾಗಿ ಬಾಳಿನುದ್ದಕ್ಕೂ ನಿಮ್ಮ ಜೊತೆ ಜೀವನಗಾರ್ತಿಯಾಗಿ ನಾನು ಬಾಳ್ತೀನಿ ಮಾವ. ಈ ಮಾತು ಸತ್ಯ. ಸರಿ, ಅಯ್ಯೋ ಏನಿದು ಮಾತಿನ ಬರದಲ್ಲಿ ಅಪ್ಪಾಜಿಯವರು ನಿಮಗೆ ಊಟ ಮಾಡಿಸು ಅಂತ ಹೇಳಿದ್ದಾರೆ. ನಾನು ಅದನ್ನು ಮತ್ತೆ ಬಿಟ್ಟಿದ್ದೀನಿ. ಬನ್ನಿ ಮಾವ, ಊಟ ಮಾಡಿ. ಊಟ ಬೇಡ.
ಕಿತ್ತು ಒತ್ತು ಅದೆಲ್ಲ ಏನಿದ್ರು ಮದುವೆ ಆದ್ಮೇಲೆ ಅಲ್ಲಿವರೆಗೂ ಇರೋದು ಕಣ್ಣಲ್ಲಿ ಮಾತ್ರ. ಅಲ್ಲ, ಬೇಗ ಬರ್ದಂತ ಹೇಳಿದ ಕರ್ಮೇಂದ್ರ ಇಷ್ಟೊತ್ತಾದ್ರೂ ಯಾಕೆ ಬರಲಿಲ್ಲ? ಎಲ್ಲಿ ಅವ್ರಿಗೆ ಜ್ಞಾಪಕ ಶಕ್ತಿ ಕಡಿಮೆ ಇದೆ ಅಂತ ಕಾಣಿಸ್ತಾ ಇದೆ. ನಾನೇನಿಂದ ಹೊರಟ್ರಾಯ್ತು. ಹಲೋ ರೂಪಾ, ನನ್ನ ಜೊತೆ ನೀವು ಮಾತಾಡಬೇಡಿ. ನಿಮ್ಮ ಮೇಲೆ ನನಗೆ ಕೋಪ ಬಂದಿದೆ. ಹೌದು, ಯಾಕೆ 10 ನಿಮಿಷ ಲೇಟಾಗಿ ಬಂದ್ರಿ? ನಿನಗೋಸ್ಕರ ಬೇಗ ಬರಬೇಕಂತೂ ಸಾಕಷ್ಟು ಕಷ್ಟಪಟ್ಟೆ. ಆದರೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಒಂದು ಹೆಣ್ಣು ನೋಡಿದ್ರು. ಅವಳನ್ನೇ ಮದುವೆ ಆಗುವಂಥ ಹಠ ಕೂಡ ಹಿಡ್ದಿದ್ರು. ನಾ ಮದುವೆ ಆಗೋನೊಂದು ಆದರೆ ಅದು ನಾ ಪ್ರೀತಿಸಿದ ಹುಡುಗಿನೇ ಮದುವೆ ಆಗುತ್ತೇನೆ ಅಂತ ಹಠ ಮಾಡಿ ಪಾಪ ನಮ್ಮ ತಂದೆಯವರಿಗೆ ಎದುರಾಗಿ ಉತ್ತರ ಕೊಟ್ಟು ಪಾಪ ಗಟ್ಟಿ ಮಾಡಿದ ಹೆಣ್ಣನ್ನು ಕ್ಯಾನ್ಸಲ್ ಮಾಡಿ ಬರ್ಬೇಕಾದ್ರೆ ಎಷ್ಟೊತ್ತಾಯ್ತು. ಗಟ್ಟಿ ಮಾಡಿದ ಹೆಣ್ಣನ್ನು ನೀವ್ಯಾ ಕ್ಯಾನ್ಸಲ್ ಮಾಡಿ ಬಂದ್ರಿ? ರೂಪಾ, ವೀಣೆ ನುಡಿಸಲು ತಂತಿಯೇ ಬೇಕು ವಿನಃ ದಾರದ ಎಳೆಯಲ್ಲ. ನನ್ನ ಜೀವನಕ್ಕೆ ನೀನೇ ತಂತಿ, ಅವಳಲ್ಲ. ನಿನಗೋಸ್ಕರ ಬೇಕಾದಷ್ಟು ತ್ಯಾಗ ಮಾಡ್ತೀನಿ. ನಿಮ್ಮಂಥವ್ರ ಪಡೆಯಬೇಕಾದ್ರೆ ನಿಜವಾಗಲೂ ನಾನು ತುಂಬಾನೇ ಪುಣ್ಯ ಮಾಡಿ ಬಂದಿದ್ದೇನೆ. ಅದಲ್ಲದೆ ನಿಮ್ಮ ಸಲುವಾಗಿ ನಾನು ಕೂಡ ನಮ್ಮ ಮನೆಯವರಿಗೆ ಮೋಸ ಮಾಡಿ ಬಂದಿದ್ದೇನೆ. ಯಾರಿಗೆ ಮಾಡಿದೆ ಮೋಸನ? ನೀವೇ ಹೇಳಿದ್ರಲ್ಲ, ನನ್ನ ಹೆಸರಿಗಿಟ್ಟಿರೋ 20 ಲಕ್ಷ ಹಣ ತೆಗೆದುಕೊಂಡು ಬಾ ಅಂತ. ತಂದೆಯಾ 2 ಲಕ್ಷ 20 ಲಕ್ಷ ರೂಪಾಯಿನ? ಪ್ರಿಯತಮ್ಗೆ ಪ್ರಾಣ ಸಂಕಟವಿದ್ದಾಗ ಅದನ್ನು ಪಾರು ಮಾಡೋದು ಪ್ರಿಯತಮೆಯಾದ ನನ್ನ ಕರ್ತವ್ಯ ಅಲ್ವಾ? ತಂದೆ, ಅದನ್ನ ತರೋಗೋಸ್ಕರ ಎಷ್ಟು ದೊಡ್ಡ ನಾಟಕವನ್ನೇ ಮಾಡಿದೆ ಗೊತ್ತಾ ನಾನು?
ನೀ ನಟಿಸಿದ ನಾಟಕದ ಸನ್ನಿವೇಶದಲ್ಲಿ ಯಾವ ದುರ್ಘಟನೆ ನಡೆಯಲಿಲ್ಲ ತಾನೆ ಮತ್ತೆ? ದುರ್ಘಟನೆ ಸನ್ನಿವೇಶಕ್ಕೆ ಸಿಕ್ಕವಳು ನಾನಲ್ಲ. ಕಳ್ಳರ ಹೆಸರಾಯ್ತು, ನೋಟಿನ ಕಟ್ಟು ನನ್ನ ಕೈ ಸೇರಿ. ಅದು ಅಲ್ಲದೆ ಮಧ್ಯರಾತ್ರಿಯಲ್ಲಿ ಮನೆಯ ಬಾಗಿಲನ್ನು ತೆರೆದು ಮನೆಯಲ್ಲಿ ಬಿಜರಿರುವ ಹಣವನ್ನು ಹೊಡೆದು ಬೈಕ್ನಲ್ಲಿ ಮುಚ್ಚಿದ್ದೆ. ಅದು ಅಲ್ಲದೆ ನನ್ನ ಕೊರಳಲ್ಲಿರುವ ನಕ್ಲೆಸ್ ಅನ್ನು ನಾನೇ ನನ್ನ ಕೈಯಾರೆ ಕಿತ್ತು ಎಸೆದೆ. ಆ ಸಮಯದಲ್ಲೇ ಕಳ್ಳರು ಅಂತ ನಾನು ಕಿರ್ಚಾಡಿದ ತಕ್ಷಣವೇ ನನ್ನ ಅತ್ತಿಗೆ ಅಪ್ಪ ಎದ್ದು ಹೊರಗಡೆ ಬಂದ್ರು. ಬೆಳಗ್ಗೆ 6 ಗಂಟೆ ಆಗಿದ್ದ ತಕ್ಷಣವೇ ಎಲ್ಲರೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದ್ರು. ಆದ್ರೂ ಕೂಡ ನನ್ನ ಮಹೇಶನಿಗೆ ನನ್ನ ಮೇಲೆ ಸಂಶಯ ಬಂದಂತೆ ಕಾಣಿಸ್ತಾ ಇದೆ. ನನಗೆ ಇನ್ನು ಮುಂದೆ ಏನ್ ಮಾಡ್ಬೇಕು ಒಂದು ತೋಚದಂತಾಗಿದೆ. ರೂಪ, ವೇಚನೆ ಮಾಡದೇ ಇರು ರೂಪ. ಈ ಕರ್ಮೇಂದ್ರ ನಿನಗೊಂದು ಉಪಾಯ ಹೇಳುವೇನು, ಅದನ್ನು ನೀನು ಪಾಲಿಸುವೆಯಾ? ನೀವೇ ನನ್ನ ಬಾಳಿನ ನಾವಿಕರಂದ ಮೇಲೆ ನಿಮ್ಮ ಮಾತನ್ನ ಪಾಲಿಸದೇ ಇರ್ತೀನಾ? ನಿಮ್ಮ ಮಾತನ್ನು ಪಾಲಿಸದೆ ಹೋದ್ರೆ ನಾನು ಕದ್ದಿರುವ ಹಣ ವಾಪಸ್ ನನ್ನ ಮನೆಗೆ ಹೋಗುತ್ತದೆ, ನಾನು ಸೆರೆಮನೆಗೆ ಸೇರ್ಬೇಕಾಗುತ್ತದೆ. ಎಷ್ಟೇ ಆದ್ರೂ ನಾನು ನಿಮ್ಮ ಹೆಂಡತಿ, ನಿಮ್ಮ ಮಾತನ್ನು ತಪ್ಪಲಾರೆ, ಪರಿಪಾಲಿಸುತ್ತೇನೆ. ಹಾಗಾದ್ರೆ ನನ್ನ ಮಾತನ್ನು ಪಾಲಿಸ್ತೀಯ, ನನಗೆ ವಚನ ಕೊಡುವೆಯಾ? ಕರ್ಮೇಂದ್ರ, ಪ್ರಾಮಿಸ್, ಖಂಡಿತವಾಗಿ ನಾನು ನಡೆಸಿಕೊಡ್ತೀನಿ. ಹಾಗಾದ್ರೆ ನಿನ್ನ ಮೇಲೆ ಸಂಶಯ ಪಟ್ಟಿರುವ ನನ್ನನ್ನು ನೀನು ಕೊಲೆ ಮಾಡಬೇಕು ರೂಪ. ಹೌದು ರೂಪ, ಹೌದು. ಒಳ ಹುಟ್ಟಿದ ಅಣ್ಣನನ್ನು ನಾನು ಕೊಲೆ ಮಾಡಬೇಕಾ? ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಮನೆಯ ದೀಪ ಸುಂದರವಾಗಿದೆ ಅಂತ ಮುದ್ದಿಸಲು ಹೋದ್ರೆ ಮಖವನ್ನೇ ಸುಟ್ಟುಕೊಳ್ಬೇಕಾಗತ್ತೆ. ನಮ್ಮವರು ಅಂತ ಅಕ್ರೆ ತೋರಿಸ್ತಾ ಹೋದ್ರೆ ನಮಗೆ ಆಪತ್ತು ತಪ್ಪಿದ್ದಲ್ಲ ರೂಪ. ನಮ್ಮ ದಾರಿಗೆ ಅಡ್ಡ ಬಂದವರು ಅಣ್ಣನಾದರೇನು, ಹೊಡೆ ಹುಟ್ಟಿದ ತಮ್ಮನಾದರೇನು, ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಆದರೆ ಅಷ್ಟೇ ಯಾಕೆ, ಹಡದ ತಾಯಿಯಾದರೂ ಸರಿ, ಅವರನ್ನ ಕೊಲೆ ಮಾಡಲೇಬೇಕು. ಅಂದಾಗಲೇ ಈ ಕಲಿಯುಗದಲ್ಲಿ ಬದುಕಲು ಸಾಧ್ಯ ರೂಪ. ಆಲ್ ರೈಟ್ ಕರ್ಮೇಂದ್ರ, ಆಲ್ ರೈಟ್. ನಿನ್ನ ಮಾತನ್ನು ನಾನು ಮೆಚ್ಚಿಕೊಂಡೆ. ನಿನ್ನ ವಿಷಯದಲ್ಲಿ ಅಂತ ಸಂದರ್ಭ ಬಂದಿದ್ದೆ ಆದ್ರೆ ನಾನು ಯಾರು ಬೇಕಾದ್ರೂ ಕೊಲೆ ಮಾಡ್ತೀನಿ. ವೆರಿ ಗುಡ್. ಇದ್ದರೆ ಇರಬೇಕು ನಿನ್ನಂತ ಪ್ರೇಯಸಿ. ಮುಂದೆ ಏನ್ ಮಾಡೋದು? ನಿಮಗೋಸ್ಕರ ಹಣವನ್ನು ತೆಗೆದುಕೊಂಡು ಬಂದಿದ್ದೇನೆ, ಅದನ್ನೆಲ್ಲ ಕೊಡ್ತೀನಿ. ಕೊಟ್ಟು ಬಿಡಿ. ಅದೆಲ್ಲ ಇರ್ಲಿ, ಮದುವೆ ಯಾವಾಗ ಅದನ್ನ ಹೇಳು. ಓ, ಅದೊಂದು ಮರ್ತು ಬಿಟ್ಟೆ. ನಿನ್ನ ರೂಪ, ನಮ್ಮಿಬ್ಬರ ಹೃದಯ ಮಿಲನವಾಗಿ ಸುಮಾರು ವರ್ಷ ಆಯ್ತು. ನಾವಿಬ್ಬರು ಮಾನಸಿಕವಾಗಿ ಮದುವೆ ಆದಂತೆ ಸರಿ. ಆ ಸುಮ್ಮನೆ ಮೂಢನಂಬಿಕೆಗೆ ಮದುವೆ ಅಂತ ಯಾಕೆ ಸಾಯ್ತೀಯ? ಸರಿಯಾದ ಸಮಯ ನೋಡಿ ನಾನೇ ಹೇಳ್ತೀನಿ, ಮದುವೆ ಆದ್ರೆ ಆಯ್ತು. ನಾನೇನು ಚಿಂತೆ ಮಾಡುವುದಿಲ್ಲ ಬಿಡಿ. ಅದು ಅಲ್ಲದೆ ನನ್ನ ಮನಸ್ಸಿನಲ್ಲಿ, ಹೃದಯದಲ್ಲಿ ಕಷ್ಟ ಎಂಬ ರೋಗ ಆವರಿಸಿಕೊಂಡ್ರೆ ಅದನ್ನು ಸಂತೋಷಪಡಿಸೋದಕ್ಕಾಗಿ ನಿಮ್ಮ ಹೃದಯ ಸಾಗರ ಇದೆಯಲ್ಲ, ಅಷ್ಟೇ ಸಾಕು. ಹಾ ಕರ್ಮೇಂದ್ರ, ನಾಳೆ ಭಾರತಿ ಮದುವೆಯಲ್ಲಿ ನಾವಿಬ್ರು ಮೀಟ್ ಆಗೋಣ. ನಾನೇನು ಬರ್ಲಾ? ಮೀಟ್ ಆಗೋದಂತ್ರ ಇದ್ದೇ ಇದೆ. ಇವಾಗ ಏನಾದರೂ ಬೇಕಂತ ಅನಿಸ್ತದೆ. ಏನ್ ಬೇಕನ್ನಿಸ್ತಾ ಇದೆ? ಏನು ಗಿರ್ಸಾಗ ರಮಣಪ್ಪ ಬೇಕಾ? ಸಂತೋಷ.
ಹೆಣ್ಣೆ ಲಜ್ಜೆ ತಪ್ಪಿದ ಹುಟ್ಟು ಹೆಣ್ಣೆ. ಈ ನಿನ್ನ ಯೌವನದ ಮುಬ್ಬಿನಲ್ಲಿ ಮದುವೆಗಿಂತ ಮುಂಚೆ ನಮ್ಮಂತ ಕಲಿಯುಗದ ಕಾಮಾಂತಕ ಕೈಗೆ ಬಹಳ ತಂದು ಕೊಟ್ರೆ ನಿನ್ನ ಕೊರಳಿಗೆ ತಾಳಿ ಕಟ್ತಾರೇನೆ ಹುಚ್ಚಿ. ಕುರಿ ಕತ್ತನ್ನು ಕೊಯ್ಯುವ ಕಟಕ ಕುರಿಯನ್ನು ಮುದ್ದಿಸಿ ಮೇಯಿಸಿ ಕಡಿತಾನೆ. ಅದೇ ರೀತಿ ಈ ಕಲಿಯುಗದ ಈ ಧರ್ಮೇಂದ್ರ ನಿನ್ನನ್ನು ಪ್ರೀತಿಸಿ ಮೋಹಿಸಿ ನಿನ್ನಲ್ಲಿ ಇರುವ ಹಣ ಎಲ್ಲ ನನ್ನ ಕೈಗೆ ಬಂದ ತಕ್ಷಣವೇ ನಿನ್ನ ಪ್ರಾಣ ಯಮಲೋಕಕ್ಕೆ ಪ್ರಯಾಣ. ಕೈ ಕೈಯ ಎಡಕೊಂಡ ತಿರುಗಾಡಿ ಕೊಟ್ಟಂಗೆ ಇವತ್ತು ನನ್ನ ಮಗ ಯಾಕಂದ್ರೆ ಅತಿ ಬೇಗನೆ ಡ್ಯೂಟಿ ಹೋಗ್ತೀನಿ ಅಂತ ಅಲ್ಲೇ ಅರ್ಜೆಂಟ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಇದೇ ಸಂದರ್ಭದಾಗ ಮದುವೆ ಮಾಡಿ ಮುಗಿಸಿದ್ರಾಯ್ತು. ನಮಸ್ಕಾರ ಅಂಕಲ್. ನಮಸ್ಕಾರಮ್ಮ. ಏನಮ್ಮ ಇಷ್ಟೊಂದು ವೇಳೆ ಮಾಡಿ ಬರೋದಾ? ನಿನಗೋಸ್ಕರ ಭಾರತೀಯ ಒಳಗಡೆ ಆಗಿದ್ದಲ್ಲೇ ಹೋಗು. ಓಕೆ ಅಂಕಲ್. ನಮಸ್ಕಾರ. ನಮಸ್ಕಾರ ರೀ ಯಜಮಾನ್ರಿ. ಇಲ್ಲ ಆಚಾರ್ಯ ಬರಲಿಲ್ವಾ? ಹಾ ಬರ್ತಾರೆ, ಇಲ್ಲೇ ಅದಾರ ನೀವು 5 ನಿಮಿಷ ಕರ್ಕೊಂಡು ಮತ್ತ ಕರ್ಕೊಂಬಂದಿವ್ರಿ ಆಚಾರ್ಯರು. ಇವರು ಆಚಾರ್ಯ ತರ ಕಾಣಕತ್ತಿಲ್ಲ. ಐತಿ ಎಲ್ಲಿ ಬಾಡಿಗೆ ಇದೀವಲ್ರಿ ನಾವು ಅದಕ್ಕೆ ಹಂಗ ಕರ್ಕೊಂಬಂದಿವ್ರಿ. ಅಂದಂಗ ಇವತ್ತನ್ರಿ ಮದ್ವಿ? ಇವತ್ತೈತ್ರಿ ಸರ್, ಇವತ್ತೈದು ಅಂತೇಳಿ ನಿನ್ನ ಕರ್ಸೀವಿ. ಇನ್ನು ಮುಂದೆ 8 ದಿವಸ ಐತೆ ಕರ್ಸಿಲ್ಲ. ಹಾಂ ಬರೋ ಮಂದಿ ಬತ್ತಿಲ್ರಿ, ದೌಡ್ ಎಬ್ಬಿಸ್ಬಿಡೋನು. ಮಳೆ ಮಾರಿ ದಿನ ಹೇಳಕ್ ಬರಂಗಿಲ್ಲ. ಅದಕ್ಕೆ ತಡಿಪ್ಪ, ಮಗಳನ್ನ ಕರ್ಕೊಂಬರ್ತೀನಿ ತಡಿ. ಹಾಂ ಮತ್ತೇನ್ರಿ? ಬಂದ್ರಲ್ರಿ ಬರೋ ಮಂದಿ? ಹಾಂ ಬರಾಕತ್ತಾರ. ನೋಡಪ್ಪ, ಹೆಣ್ಮಕ್ಳಂತಿಂದ ಸ್ವಲ್ಪ ಅಲಂಕಾರ ಮಾಡ್ಕೊತಿರ್ತಾರ. ಸ್ವಲ್ಪ ವೇಳೆ ಆಗೈತಿ. ಯಾಕೆ ಭಾಳ ಅವಸರ ಮಾಡಕತ್ತಿರಲ್ಲ? ಏ ಅವಸರ ಇಲ್ರಿ, ನಮ್ಮದು ಸ್ವಲ್ಪ ಕಾರ್ಯಕ್ರಮ. ಕೂಡಿಸ್ರಿ. ಇದೇನ್ರಿ ತಾಳೇನು ಕಾರವನ ಎತ್ತಿ ಕಟ್ಟು ಬಾಸಿಂಗ ತಾಳೆಪ್ಪ ಅದು. ಅವನವನ್ ಇದ್ರ ಬಡ್ತಿಗೆ ನಮ್ಮ ಮನ್ಯಾಗ ಕ್ವಾನ್ ನಿಂದಿರ್ತೈತಪ್ಪ ಒಂದು. ನೋಡು ಇವ್ ನೋಡ್ರಿ, ಇವ್ ಚಾ ಕುಡಿ ಕಪ್ಪಾಗ್ಯಾವ, ಬೇಸ್ ಜಳಕ ಮಾಡ್ಬೋದು ಇತ್ರಲಿ. ತಮ್ಮ ಗುರುಗಳ, ನಿಮ್ದು ಮದುವೆ ಆಗೈತೋ ಆಗಿಲ್ಲ? ಇನ್ನ ಇಲ್ ಬಿಡ್ರಿ. ಹಾಂ, ಅದಕ್ಕೆ ನಿಮ್ಗೆ ತಾಳಿ ಮಹತ್ವ ಗೊತ್ತಿಲ್ಲ. ಹೆಂಗನ್ರಿ? ಹಾಂ ಆಯ್ತಲ್ರಿ. ಅಂದ್ರೆ ನೀವು ಕಟ್ಟಿದ ಮೇಲೆ ನಿಮ್ಗೆ ತಾಳಿ ಮಹತ್ವ ಗೊತ್ತಾಗತ್ತೆ. ಮಂತ್ರ ಪೂರ ದಂಡಿದ ಹೇಳ್ಬಿಡ್ರಿ. ಯಾಳೆ ಇನ್ನೊಬ್ರು ಅತಿಥಿ ಬರಬೇಕಾಗಿತ್ತು, ಯಾಕೋ ಬರಲ್ಲ ಅವರು. ಬಂದ್ರ ನಮಸ್ಕಾರ. ನಮಸ್ಕಾರ. ಬನ್ನಿ ಕೂತ್ಕೊ ಬನ್ನಿ. ಸರಿ, ಮದ್ವಿ ಚಾಲು ಮಾಡಿಬಿಡ್ರಿ. ಮದುವೆ ಚಾಲು ಮಾಡ್ರಿ, ಟೈಮ್ ಇಲ್ಲ. ಕಡಿಮಂತ್ರ ಅಂತ ಬಿಡ್ರಿ. ಕಡಿಮಂತ್ರ ಮಾಸ್ತರ್ ಚಾಲು ಮಾಡಿಬಿಡ್ರಿ. ಲಗ್ನ ಮನಂತು ದೇವ, ದೇವ ಬಲಂತು ದೇವ. ಹಾ ಬರ್ರಿ, ಮಧುಮಕ್ಕಳು ಬರ್ರಿ.
ನೀವು ಸ್ವಲ್ಪ ಸೈಡರ್ ಆಶೀರ್ವಾದ ತಗೋರಿ ಹಿರಿಯರ್ದು ಎಲ್ಲಾರು ಮಧುಮಕ್ಕಳು ಬರ್ರಿ ನಾವೇನು ಮನುಷ್ಯರಿಗೆ ಹುಟ್ಟಿಲ್ಲ ಏನು ನಾವು ಯಾಕ ಅಲ್ಲ ನಮ್ಮ ಆಶೀರ್ವಾದ ಬೇಡ ಅವ್ರಿಗೆ ಸ್ವಲ್ಪ ಏನ್ರ ಪದ್ಧತಿ ನಿಮ್ ಕಲಿಸಿ ಯಾರು ಇನ್ನು ಬ್ಯಾಡ್ರಿ ಹೇಳಿ ಮಾಡಿಸ್ಕೊಳ್ಳೋದು ನಮ್ಮ ಚಟ ಇಲ್ಲ ಅವು ಬಿಡ್ರಿ ಬರ್ರಿ ಮದುಮಗ ನೋಡ್ರಿ ಒಂದು ಸಲ ನಚ್ಚಿರಿ ಇವನಿಗೆ ಯಾಕ ನೋಡಪ್ಪ ನೋಡ್ರಿ ಫಸ್ಟ್ ಕ್ಲಾಸ್ ಅವಾರ್ದ ಒಂದು ಒಡಪ ಹಾಕಿ ಒಂದು ಹೆಸರು ಹೇಳ್ರಿ ಚಲೋತಿಗೆ ಬರ್ರಿ ಹೆಸರು ಹೇಳಿ ಬರ್ರಿ ಅವಾರ್ದ ಹೇಳಪ್ಪ ರಾಜ್ಕುಮಾರ್ ಹೇಳು ರೆಡಿ 1 2 3 ಸ್ಟಾರ್ಟ್ ಯಾರು ಕೈ ಕಟ್ಬಿಡಿ ಸ್ಟಾರ್ಟ್ ಹಾ ಚಾಲು ಹಾಂ ನಕ್ಷತ್ರದ ಬೆಳಕಿನಲ್ಲಿ ಚುಕ್ಕಿ ಬರೆಯುತ್ತಾಳೆ ನನ್ನ ಚಂದದ ಸುಂದರಿ ಭಾರತಿ. ಮೋಡಾಗೈತಿ ಓ ಮುದುಕೆ ಇಂಥ ಟೈಮ್ ನಕ್ಷತ್ರ ಚುಕ್ಕೆ ಅಯ್ಯೋ ನೋಡಪ್ಪ ಅವ್ರ ಕಲ್ಪನೆಗೆ ಹೇಗೆ ಬರುತ್ತೆ ಹಾಗೆ ಹೇಳ್ತಾರೆ ಹೆಂಗ್ ಹಾಂ ನೋಡ್ರಿ ಈಗ ಹೆಂಗ್ ನಮ್ಮ ಧೂಳು ಹಾರಿಸ್ತಾರ ಹಾ. ಬರ್ರಿ ಅವ್ರಿಗೆ ಅಲ್ಲ ನನ್ನ ಮಗಳಿಗೆ ನನಗೆ ಬಡ್ದು ಗಿಡ್ದಿ ಅಂತ ಹೆದರಿಕೆ ನನ್ನ ಮಗಳಿಗೆ ಓ ಹೆಂಗನ್ರಿ ಹಾ. ಇಲ್ಲಿ ಬಾ ನೀವಾಡ್ ಕಂಬಳಿ ಜಾಡ ಗದ್ದನಕೇರಿ ಕ್ರಾಸ್ ದಾಟಿರ್ಬೇಕು ನೋಡು ಹೆಜ್ಜೆ ಮ್ಯಾಳಿಗೆ ಮಾಡಿದ್ರಿ ಏನು ಮಾಡಿ ಹಾಂ ಜಾಡಿಸೇವ ನಿಂದೊಟ್ಟ ಆಗ್ಯಾವ ರೆಡಿ 1 2 3 ಸ್ಟಾರ್ಟ್ ಏನ್ ಹೇಳಿ ಹೆಸರು ಯಾರ್ದು ಇವ್ರದ್ದು ಮುಂದೆ ಗೊತ್ತ ಅವ್ರದ್ದು ಅವ್ರದ್ದು ಯಾಕೆ ಮತ್ ಯಾರ್ದು ನಮ್ ಅಮ್ಮ ಭಾರತಿ ನನ್ನ ಹಳ್ಳಿಯ ಹೆಸರು ಹೇಳಮ್ಮ ಹಾ ಅಪ್ಪಾಜಿ ಹಲೋ ಸೌಕಾರ್ತಿ ನಿಮ್ಮದು ಇದೀಗ ತಾನೇ ಮಿರಜ್ ಆಗೈತಿ ಇಲ್ಲಿ ಮಿರೇಜ್ ಅಲ್ಲ ಮ್ಯಾರೇಜ್ ಮದುವೆ ಆಗೈತಿಲ್ಲ ಹಾ. ನಿಮ್ಮ ಯಜಮಾನ್ರ ಹೆಸರು ಇಲ್ಲವ ಸರಿ 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 ಅಲ್ಲಲ್ಲ ಯಾರಿಗೆ ಸರಿ ಹೆಸರು ಹೇಳ್ತೀನಿ ಸರಿ ಹಾ ಚಾಲೋ ಹಾ 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 ಉಳ್ಳಾಗಡ್ಡಿ ಪದರ್ ಬಾಳ ಯವ್ವ ಉಪ್ಪಿಟ್ಟು ಉದುರ್ ಬಾಳ ಎಗರೇಸ್ ಅಂಗಡಿ ಐತಿ ಇವ್ರದ್ದು ಹಾಂ ಉಳ್ಳಾಗಡ್ಡಿ ಪದರ್ ಬಾಳ ಉಪ್ಪಿಟ್ಟು ಉದುರ್ ಬಾಳ ಹಾ. ನನ್ನವ್ರು ನನ್ನ ಮೇಲೆ ನೆದರ್ ಬಾಳ ಮಂಚು ಕುಕುಮ ಹಚ್ಚಿರಿ ಅವನು ಕುಕುಮ ಹಚ್ಚಿ ಹಾಂ ಪದ್ರ ಬಾಳ ಭಾರತಿ. ಉದುರ್ ಬಾಳ ಅಂತ ಅವ್ರ ನೆದ್ರು ಎತ್ತಗರ ಐತಲ್ಲ ಇಲ್ಲ ಅಯ್ಯೋ ಆಯ್ತು ಆಶೀರ್ವಾದ ಮಾಡ್ರಿ ಹಾಂ 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 ಈ ಇನ್ನ ಒಂದು ಹೊಸ ಸುದ್ದಿನ ಮರ್ತಿನ್ನ ಏನದು ನೀವು ಹೆಸರು ಹೇಳ್ತೀರೇನ ಏ ನಿಮ್ಮ ತಾಟ್ ನಿಮಗೆ ಕೊಟ್ಟಿನ್ರಿ ಹಾಂ ಆ ಶಾಲು ನಮ್ಮದೇ ಸರಿ ಅಮ್ಮ ನೀವು ದೇವಸ್ಥಾನಕ್ಕೆ ಹೋಗಿ ಬರ್ರಿ ಆಯ್ತು ಯಜಮಾನ್ರೆ, ಸರಿ ನಾನು ಹೋಗಿ ಬರ್ರಿ ಹೋಗ್ಬಿಡ್ತೀನಿ. ಹೋಗಿ ಬರ್ತೀರಿ ಯಜಮಾನ್. ಸರಿ ಹೋಗಿ ಬರ್ರಿ ಅಮ್ಮ ಭಾರತಿ ಮಂಜು ನನ್ನ ಸ್ವಲ್ಪ ಕೆಲಸ ಇದೆ ನೀವಿಬ್ಬರು ದೇವಸ್ಥಾನಕ್ಕೆ ಹೋಗಿ ಬೇಗ ಮನೆಗೆ ಬಂದುಬಿಡಿ